ವೆಲ್ಕಮ್ ಬ್ಯಾಕ್. ಗಡಿ ಜಿಲ್ಲೆ ಚಾಮರಾಜನಗರ ಜಿಲ್ಲೆಯತ್ತ ವರುಣರಾಯ ಸುಳಿತಾ ಇಲ್ಲ. ಪೂರ್ವ ಮುಂಗಾರು ಮಳೆಗೆ ಬಿತ್ತನೆ ಮಾಡಿದ್ರು ರೈತರು. ಇದೀಗ ಕಂಗಾಲಾಗುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗಡಿ ಜಿಲ್ಲೆ ಚಾಮರಾಜನಗರ ಜಿಲ್ಲೆಯತ್ತ ವರುಣರಾಯ ಇನ್ನೂ ಕೂಡ ಕೃಪೆ ತೋರಿಲ್ಲ. ಪೂರ್ವ ಮುಂಗಾರು ಮಳೆಗೆ ಬಿತ್ತನೆ ಮಾಡಿದ್ರು ರೈತರು. ಸೊ ಇದೀಗ ಅವರ ಪರಿಸ್ಥಿತಿ ಹೇಳಲಿಕ್ಕಾಗ್ತಾ ಇಲ್ಲ. ಬರೋಬ್ಬರಿ 41,000 ಹೆಕ್ಟೇರ್ ಪ್ರದೇಶದಲ್ಲಿ ಹಾಕಿದಂತಹ ಬೆಳೆಗಳೆಲ್ಲ ಒಣಗಿ ಹೋಗ್ತಾ ಇದೆ. ಜೋಳ, ಸೂರ್ಯಕಾಂತಿ, ನೆಲಗಡಲೆ ಬಿತ್ತನೆ ಮಾಡಿದ್ರು ರೈತರು. ಸಾಲ ಸೋಲ ಮಾಡಿ ಬಿತ್ತನೆಯನ್ನ ಮಾಡಿದ್ರು. ರೈತರಿಗೆ ಸಂಕಷ್ಟ ಶುರುವಾಗಿದೆ. ಜಿಲ್ಲೆಯಲ್ಲಿ ಜೂನ್ನಲ್ಲಿ ವಾಡಿಕೆಗಿಂತ 22% ಮಳೆ ಕೊರತೆ ಆಗಿದೆ. ಹಾಗಾಗಿ ಬೆಳೆದಂತಹ ಬೆಳೆಗಳು ಸರಿಯಾಗಿ ಬೆಳೀತಾ ಇಲ್ಲ, ಒಣಗಿ ಹೋಗ್ತಾ ಇದೆ ಅಂತ ಹೇಳಿ ಚಾಮರಾಜನಗರದ ರೈತರು ಕಂಗಾಲಾಗಿದ್ದಾರೆ. ತಲೆ ಮೇಲೆ ಕೈ ಹೊತ್ತು ಕೂರುವಂತಹ ಪರಿಸ್ಥಿತಿ ಬಂದಿದೆ. ನೋಡಿ, ಚಾಮರಾಜನಗರ ಭಾಗದಲ್ಲಿ 41,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯನ್ನ ಬೆಳೆದಿದ್ರು. ಆದ್ರೆ ಸರಿಯಾದಂತಹ ಸಕಾಲಕ್ಕೆ ಮಳೆ ಆಗ್ತಾ ಇಲ್ಲ ಅಂತ ಹೇಳಿ ಅವ್ರ ಪಾಪ ರೈತರು ಪರಿತಪಿಸುವಂತಹ ಪರಿಸ್ಥಿತಿ. ಅವ್ರು ಹೇಳ್ತಾರೆ, 1 ಎಕರೆಗೆ ಇಲ್ಲ ಆದ್ರೂ 30,000-40,000 ರೂಪಾಯಿ ಖರ್ಚು ಮಾಡಿದೀವಿ, ನಾವು 3-4,000 ರೂಪಾಯಿ ಖರ್ಚು ಮಾಡಿದೀವಿ. ಸೊ ನಾವು ಎಲ್ಲಿಗೆ ಹೋಗ್ಬೇಕು, ಅದನ್ನ ಒಂದು ಹೊಂದಿಸ್ಕೊಳ್ಳೋದು ಅನ್ನೋ ಒಂದು ಆತಂಕ ಅವರನ್ನ ಕಾಡ್ತಾ ಇದೆ. ಏನ್ ಸಮಸ್ಯೆ ಆಗಿದ್ದು ಸರ್? ಮಳೆ ಇಲ್ಲ, ಜೋಳ ಫಸಲು ಇಲ್ಲ. ನಮ್ಗೆ ಜೋಳನೇ ಮೇನು. ಅದ್ರ ಕಳಕ ಹಾಕೋದು, ಕಳಕ ಏನು ಸಿಕ್ಕಿಲ್ಲ. ಸೂರ್ಯಕಾಂತಿ ಹಾಕೋದು, ಅಲಸಂದಾಗಿರ್ತದೆ, ಎಲ್ಲ ಹೊಡೆದು ಎಲ್ಲ ಹೋಗ್ಬಿಟ್ಟ. ಅಲ್ಲಿ ಕಡು ಅವರ ಕಡು ಹೊಡೆದು, ಅದು ಲಾಸು. ಏನಿಲ್ಲ ನಮ್ಗೀಗ. ಜೋಳ ಮೇನು ಸಹ. ಜೋಳ ಇಲ್ಲ ಅಂದ್ರೆ ದನಗಳು ಸಾಕಾಯ್ತಾ ಇಲ್ಲ. ಈಗ ಕಡ್ಡಿ ಮುಸುನ್ ಜೋಳ ತರಕ್ಕೆ ಹೋಯ್ತೀವಿ ಅಂದ್ರೆ 3,000 ರೂಪಾಯಿ ಕೇಳ್ತೀರ ಟನ್ಗೆ. 3,000 ರೂಪಾಯಿ ಕೊಟ್ಟು ತಂದು ಮೇಯ್ಸೋಕ್ಕಾಗಲ್ಲ ನಾವು. ನಾನು 4 ರಾಸು 5,000 ಇರೋ ನಾವು ಮಾರಾಕ್ಬಿಟ್ಟು 1 ರಾಸು ಮಾಡಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್ ರೆಡ್ಡಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಂದೀಶ್, ಚಾಮರಾಜನಗರ ಪಾಪ ಜಿಲ್ಲೆಯಲ್ಲಿ ರೈತರು ಬೆಳೆದಂತಹ ಬೆಳೆಗೆ ಸರಿಯಾಗಿ ಮಳೆ ಆಗ್ತಾ ಇಲ್ವಲ್ಲಪ್ಪ ಅಂತ ಹೇಳಿ ತಲೆ ಮೇಲೆ ಕೈ ಹೊತ್ತು ಕೂರೋ ಪರಿಸ್ಥಿತಿ ಇದೆ. ಏನ್ ಹೇಳ್ತಾರ ಆ ಭಾಗದ ರೈತರು? ಹೆಂಗ್ ಕಂಡು ಬರ್ತಾ ಇದೆ ಹೊಲಗಳ ಚಿತ್ರಣ ಅಲ್ಲಿ? ಏನಂತಂದ್ರೆ ಚಾಮರಾಜನಗರ ಜಿಲ್ಲೆ ಹೇಳಿ ಒಂದು ಮಳೆ ಆಶ್ರಯ, ಯಾವುದೇ ನೀರಾವರಿ ಯೋಜನೆಗಳಿಲ್ಲ. ಬಹುತೇಕ ಮಳೆಯನ್ನೇ ಆಶ್ರಯ ಮಾಡಿ ರೈತರು ಬೆಳೆಯುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಏನು ಚಾಮರಾಜನಗರ ಜಿಲ್ಲೆ ಪೂರ್ವ ಮುಂಗಾರಿಗೆ 41,000 ಹೆಕ್ಟೇರ್ ಬಿತ್ತನೆ ಮಾಡಿದ್ದಾರೆ. ಒಟ್ಟು ಚಾಮರಾಜನಗರ ಜಿಲ್ಲೆಯಲ್ಲಿ 1,17,000 ಹೆಕ್ಟೇರ್ ಪ್ರದೇಶದಲ್ಲಿ ಇವರಿಗೆ ಬಿತ್ತನೆ ಆಗ್ಬೇಕಾಗಿತ್ತು. ಪೂರ್ವ ಮುಂಗಾರದಲ್ಲಿ 41,000 ಹೆಕ್ಟೇರ್ ಬಿತ್ತನೆ ಬೀಜ ಮಾಡಿದ್ದಾರೆ. ಮತ್ತೆ ಜೊತೆಗೆ ಇನ್ನೂ 70,000 ಹೆಕ್ಟೇರ್ ನಲ್ಲಿ ಬಿತ್ತನೆ ಮಾಡಬೇಕು. ಎರಡಕ್ಕೂ ಸಹ ಮಳೆ, ಏನು ಬಿತ್ತನೆ ಮಾಡಿದರೆ ಅದಕ್ಕೂ ಸಹ ಮಳೆ ಇಲ್ಲ, ಮತ್ತೆ ಬಿತ್ತನೆ ಮಾಡ್ಬೇಕು ಅನ್ನೋ ಪ್ರದೇಶಕ್ಕೂ ಮಳೆ ಇಲ್ಲ. ಸೂರ್ಯಕಾಂತಿ ಇರ್ಬೋದು, ಜೋಳ ಇರ್ಬೋದು, ಅಥವಾ ನೆಲಗಡಲೆ ಇರ್ಬೋದು, ಉದ್ದು, ಹಸಿರು, ಅಲಸಂದೆ, ಈ ತರ ಯಾವುದೇ ಬೆಳೆಗಳು ಸಹ ಕೈ ಎತ್ತಿಲ್ಲ. ಇನ್ನು ಸೂರ್ಯಕಾಂತಿ ಇನ್ನೊಂದ್ 2-3 ದಿವಸ ಮಳೆ ಆದ್ರೆ ಉಳ್ಕೊಳುತ್ತೆ. ಅದು ಸಹ ಇಲ್ಲ ಅಂತಂದ್ರೆ, ಮಳೆ ಬರ್ಲಿಲ್ಲ ಅಂದ್ರೆ ಸಂಪೂರ್ಣವಾಗಿ ನಾಶ ಆಗುತ್ತೆ. ಹಾಗಾಗಿ ರೈತರು ಚಿನ್ನ ಆಡ್ಬಿಟ್ಟು ಮತ್ತು ಸಾಲ ಸೋಲು ಮಾಡಿ ಬೆಳೆಯನ್ನ ಬೆಳೆದಿದ್ದಾರೆ. ಆದ್ರೆ ವರ್ಣ ಕೃಪೆ ತೋರ್ತಾ ಇಲ್ಲ. ಹಾಗಾಗಿ ಆಕಾಶದತ್ತ ಮುಖ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಸರ್ಕಾರ ಕೂಡಲೇ ಸಮೀಕ್ಷೆ ನಡೆಸಬೇಕು. ಯಾಕಂದ್ರೆ ಈಗ ಜೋಳ ಬರ್ಬೇಕಾಗಿತ್ತು. ಇಲ್ಲ ಪೂರ್ವ ಮುಂಗಾರಿಗೆ ಮಳೆ ಏನ್ ಬಿತ್ತನೆ ಮಾಡಿದ್ದಾರೆ ಅದು ಜೋಳ ಬರ್ಬೇಕು. ಜೋಳ ಬಂದ್ರೆ ಜನಕ್ಕೆ ಒಂದಷ್ಟು ಜಾನುವಾರುಗಳಿಗೆ ಮೇವು ಆಗ್ತಿತ್ತು. ಈಗ ಜೋಳನು ಬರ್ತಾ ಇಲ್ಲ. ಈ ಕಡೆ ಜನಕ್ಕೆ ಜೋಳನೂ ಇಲ್ಲ, ಈ ಕಡೆ ಜಾನುವಾರುಗಳಿಗೆ ಮೇವು ಇಲ್ಲ. ಒಂದು ವರ್ಷ ಪೂರ್ತಿ ಮೇವು ಆಗ್ತಿತ್ತು. ಹಾಗಾಗಿ ಸರ್ಕಾರ ಈ ಕೂಡಲೇ ಗಮನ ಹರಿಸಿ ಈ ಮೇವಿಗೆ ಏನ್ ಮುಂಬರ್ತಕ್ಕಂಥ ದಿನಗಳಲ್ಲಿ ಮೇವಿಗೆ ಸಮಸ್ಯೆ ಆಗ್ಬೋದು. ಯಾಕಂದ್ರೆ ಈ ಜೋಳದ ಕಡ್ಡಿಯನ್ನ ಸ್ಟಾಕ್ ಮಾಡ್ಕೋತಾ ಇದ್ದಾರೆ ರೈತರು. ಇಲ್ಲಿ ಬಹುತೇಕ ಹೈನುಗಾರಿಕೆಯನ್ನು ಸಹ ನಂಬಿದ್ದಾರೆ. ಈ ಹೈನುಗಾರಿಕೆಗೂ ಸಹ ಒತ್ತ ಕೊಡುತ್ತೆ ಇದೆ. ಯಾಕಂದ್ರೆ ಜೋಳ ಮೇವನ್ನು ಕೊರತೆ ಉಂಟಾಗುತ್ತೆ. ಹಾಗಾಗಿ ಸರ್ಕಾರ ಈ ಕೂಡಲೇ ಕ್ರಮ ವಹಿಸಿ ಮೇವು ಮಾಡಬೇಕು ರೈತರು. ಓಕೆ ನಂದೀಶ್, ಥ್ಯಾಂಕ್ ಯು ತಮ್ಮೆಲ್ಲ ಈ ಕ್ಷಣದ ಅಪ್ಡೇಟ್ಸ್ಗೆ. ಇನ್ನು ಮತ್ತೊಂದು ಕಡೆಗೆ ಕಾಫಿ ನಾಡು ಚಿಕ್ಕಮಗಳೂರಿನ ಮಲೆನಾಡು ಭಾಗದಲ್ಲೇ ಮಳೆರಾಯ ಕೈಕೊಟ್ಟಿದ್ದಾನೆ. ಮಳೆಗಾಗಿ ಅಲ್ಲಿ ಗಡಿ ಮಾರಿಗೆ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಿದ್ದಾರೆ. ಎನ್ಆರ್ಪುರ ತಾಲೂಕಿನ ಮೆಣಸೂರು ಗ್ರಾಮದಲ್ಲಿ 10 ವರ್ಷಗಳ ಬಳಿಕ ಗಡಿಯಲ್ಲಿರುವಂತಹ ಮಾರಿಗೆ ಪೂಜೆಯನ್ನ ನಡೆಸಿ ಮತ್ತೊಂದು ಗ್ರಾಮದ ಗಡಿಗೆ ಬೀಳ್ಕೊಡುಗೆಯನ್ನು ಕೂಡ ಮಾಡಿದ್ದಾರೆ. ಅವರವರ ಸಂಪ್ರದಾಯದಂತೆ ಮಳೆಗಾಗಿ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸಿದ್ದಾರೆ. ರಾಜ್ಯದಲ್ಲಿ ಮುಂಗಾರು ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ಜಲಾಶಯಗಳು ನೀರಿಲ್ಲದೆ ಬತ್ತಿ ಹೋಗ್ತಾ ಇದೆ. ಇತ್ತ ವಿಜಯಪುರದಲ್ಲಿ ಕಳೆದ ಬಾರಿ ಪ್ರವಾಸ ಸೃಷ್ಟಿ ಮಾಡಿದಂತಹ ಡೋಣಿ ನದಿ ಈ ಬಾರಿ ಮಳೆ ಇಲ್ಲದೆ ಬರಿದಾಗಿದೆ. ಇನ್ನು ಕೃಷ್ಣಾ ನದಿಯಲ್ಲೂ ಕೂಡ ನೀರಿನ ಪ್ರಮಾಣ ಕುಸಿತಾ ಇದೆ. ನದಿಯ ಅಕ್ಕಪಕ್ಕದ ಕೆರೆಗಳು ನೀರಿಲ್ಲದೆ ಬರಿದಾಗಿವೆ. ಯಾವಾಗ ಮಳೆಗಾಲ ಆಗ್ಲಿಕ್ಕಂದ್ರೆ ಹಿಂಗೆ ಆಗೋದ್ರಿ. ಮತ್ತು ತೆಳಗೆ ರೊಕ್ಕ ಕೊಟ್ಟು ಕೊಯ್ನಾದವ್ರು ನೀರು ತುಂಬ್ಕೊಂಡ್ ಬರ್ಬೇಕ್ರಿ ವಿಜಯಪುರ ಜಿಲ್ಲಾದವ್ರು. ಮತ್ತು ಇದು ಕಟ್ಟಾಕತ್ತಾರ, ನೀರು ಕಡಿಮೆ ಮಾಡ್ಯಾರ್ರಿ. ಈ ಕೆರೆ ಪರಿ ಎಲ್ಲ ತುಂಬಿಟ್ಟಾರ. ಈಗ ಹೊಳಿಗೆ ನೀರು ವಿಜಯಪುರ ನೀರು ಕುಡಿದು ಕಟ್ಟಾಕೈತ್ರಿ. ಮತ್ತು ಏನು ಕೊಯ್ನಾ ತುಂಬಿದಾಗ ನಮಗೆ ನೀರು ಬರ್ತದೆ. ಪ್ರತಿ ಒಂದು ಜೂನ್ ತಿಂಗಳದಾಗ ಬರ್ತಿತ್ತು ರೀ. ಹೊಸ ನೀರನ್ನ ಮೈ ತೊಳಿತಿದ್ರಿ. ಈ ವರ್ಷ ನೀರಿಲ್ಲ, ಮಳೆ ಆಗಿಲ್ಲ ಕಡೆ. ವರ್ಷ ತುಂಬ್ತಿತ್ತು ರೀ, ಈ ವರ್ಷ ತುಂಬೋದಿಲ್ಲ. ಇನ್ನು ಡೋಣಿ ನದಿಯಿಂದ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡ್ತಾ ಹೋಗೋಣ.
ಜಿಲ್ಲೆಯಲ್ಲಿ ಈವರೆಗೂ ಮಳೆ ಪ್ರತ್ಯಕ್ಷವಾದ ಕಾರಣ ಈ ಬಾರಿ ಬರಗಾಲದ ಆತಂಕ ವಿಜಯಪುರ ಜಿಲ್ಲೆಗೆ ಎದುರಾಗಿರುವಂಥದ್ದು. ಕಳೆದ ವರ್ಷ ಜೂನ್ ತಿಂಗಳಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಡೋಣಿ ನದಿ ಸಾಕಷ್ಟು ಅವಾಂತರಕ್ಕೆ ಕಾರಣವಾಗಿತ್ತು. ಆದರೆ ಈ ಬಾರಿ ಡೋಣಿ ನದಿ ಹೇಗಿದೆ ಅಂತೇಳಿ ನಾನು ನಿಮಗೆ ತೋರಿಸ್ತೇನೆ. ನನ್ನ ಹಿಂಭಾಗದಲ್ಲಿ ನೋಡ್ತಾ ಇರ್ಬೋದು, ನನಗೆ ಸಾರವಾಡ ಬಳಿ ಇರುವಂತಹ ಡೋಣಿ ನದಿಯಲ್ಲಿ ಇರುವಂಥದ್ದು. ಡೋಣಿ ನದಿ ಪ್ರತಿ ಸರಿನೂ ಅದರ ಪರಿಸ್ಥಿತಿ ಹೇಗಿರ್ತಿತ್ತು, ಈಗ ಅದರ ಪರಿಸ್ಥಿತಿ ಹೇಗಿದೆ ಅಂತೇಳಿ ನಾನು ನಿಮಗೆ ತೋರಿಸ್ತಾ ಇರೋದು. ಕಳೆದ ವರ್ಷ ಇದೇ ತಿಂಗಳು ಅಂದರೆ ಜೂನ್ ಎಂಡಿಂಗ್ ತಿಂಗಳಲ್ಲಿ ಇಡೀ ನದಿ ಏನಾಗಿತ್ತಪ್ಪ ಅಂದರೆ ಈ ಭಾಗದಲ್ಲಿ ಸಂಪೂರ್ಣವಾಗಿ ಪ್ರವಾಹವನ್ನು ನಿರ್ಮಾಣ ಮಾಡಿತ್ತು. ಈಗ ನದಿ ಇದೆಯೋ ಇಲ್ಲೋ ಅನ್ನೋ ಒಂದು ಮಟ್ಟದಲ್ಲಿ ಕಾಣಿಸ್ತಾ ಇರುವಂಥದ್ದು. ಕಾರಣ ಅಷ್ಟೇ ಹೂಳು ತುಂಬಿಕೊಂಡು ನದಿ ಈ ಪರಿಸ್ಥಿತಿ ಆಗಿದೆ. ಆದರೆ ನೀರಿದ್ದರೆ ಹೂಳು ತುಂಬಿಕೊಳ್ಳೋ ಪರಿಸ್ಥಿತಿ ಕಡಿಮೆ ಇರ್ತಿತ್ತು. ಆದರೆ ಈಗ ನೀರು ಇಲ್ಲದೇ ಇರೋ ಕಾರಣದಿಂದಾಗಿ ಸಂಪೂರ್ಣವಾಗಿ ಹೂಳು ತುಂಬಿಕೊಂಡಿರೋದ್ರಿಂದಾಗಿ ಇಲ್ಲಿ ಡೋಣಿ ನದಿ ಇತ್ತೋ ಇಲ್ಲೋ ಅನ್ನೋ ಪರಿಸ್ಥಿತಿ ಈ ಭಾಗದಲ್ಲಿ ಇರುವಂಥದ್ದು. ಈಗ ನೀವು ನೋಡ್ತಾ ಇರ್ಬೋದು, ಅಲ್ಲಿ ಮುಂದ್ಗಡೆ ವೆಹಿಕಲ್ ಬರೋ ಜಾಗ ಎಲ್ಲ ನೋಡ್ತಾ ಇರ್ಬೋದು. ಕಳೆದ ವರ್ಷ ಈ ಭಾಗದಲ್ಲಿ ಸಂಪೂರ್ಣವಾಗಿ ಅದು ಪ್ರವಾಹದಿಂದಾಗಿ ಅಲ್ಲಿ ಪರಿಸ್ಥಿತಿ ಇದಾಗಿತ್ತು. ಅಲ್ಲಿವರೆಗೂ ನೀರು ಅಂದರೆ ಈ ಡೋಣಿ ನದಿಯನ್ನು ಹೊರತುಪಡಿಸಿ ಸುತ್ತಮುತ್ತ ಹೊಲ ಗದ್ದೆಗಳೇನಿವೆ ಅಲ್ಲೆಲ್ಲವೂ ಜಲಾವೃತವಾಗಿದ್ದ ಕಾರಣಕ್ಕೆ ಅಪಾರ ಪ್ರಮಾಣದಲ್ಲಿ ಹಾನಿ ಸಂಭವಿಸಿತು. ಆದರೆ ಈ ಬಾರಿ ಕಳೆದ ವರ್ಷದ ತಿಂಗಳೇ ಅಂದರೆ ಇದೇ ಜೂನ್ ತಿಂಗಳಲ್ಲಿ ಸಹಿತ ಈಗ ಮಳೆ ಆರಂಭವಾಗದ ಕಾರಣದಿಂದಾಗಿ ಇಡೀ ಡೋಣಿ ನದಿ ಸಂಪೂರ್ಣವಾಗಿ ಬತ್ತಿ ಹೋಗಿರುವಂಥದ್ರಿಂದಾಗಿ ಈ ಬಾರಿ ಬರಗಾಲದ ಆತಂಕ ಜಿಲ್ಲೆಯಲ್ಲಿ ಎದುರಾಗಿರುವಂಥದ್ದು. ಅದ್ರ ಭಾಗದಲ್ಲಿ ಮುಂದೆ ನಾನು ನಿಮ್ಗೆ ತೋರಿಸ್ತೀನಿ, ಇಲ್ಲಿ ಪೆಟ್ರೋಲ್ ಬಂಕ್ ಕಾಣಿಸ್ತಿರ್ಬೋದು. ಕಳೆದ ವರ್ಷ ಇದೇ ತಿಂಗಳು ಅಲ್ಲಿವರೆಗೂ ನೀರು ಹೋಗಿತ್ತು, ಜೊತೆಗೆ ಹೆದ್ದಾರಿ ಬಂದ್ ಆಗುವ ಆತಂಕ ಎದುರಾಗಿತ್ತು. ಇದು ವಿಜಯಪುರ ಬೆಳಗಾವಿ ಹೆದ್ದಾರಿ, ಇಲ್ಲಿ ಹೆದ್ದಾರಿ ಬಂದ್ ಆಗುವ ಆತಂಕ ಎದುರಾಗಿತ್ತು. ಅಷ್ಟು ಪ್ರಮಾಣದಲ್ಲಿ ನೀರು ಬಂದಿರೋದ್ರಿಂದಾಗಿ ಬಹಳಷ್ಟು ತೊಂದರೆ ಆಗಿತ್ತು. ಆದರೆ ಈ ವರ್ಷ ನೀರು ಇಲ್ಲದೆ ಇರೋದ್ರಿಂದಾಗಿ ಮತ್ತೆ ಬರಗಾಲ ಬರುವಂತಹ ಪರಿಸ್ಥಿತಿ ಈ ಭಾಗದಲ್ಲಿ ಎದುರಾಗಿರುತ್ತದೆ. ಮುಖ್ಯವಾಗಿ ಏನಂದರೆ ವಿಜಯಪುರ ಜಿಲ್ಲೆಯ ತಿಕೋಟ, ಬಬಲೇಶ್ವರ, ದೇವರಿಪ್ಪರಗಿ, ಬಸವನ ಬಾಗೇವಾಡಿ, ತಾಳಿಕೋಟಿ ಈ 5 ತಾಲೂಕುಗಳ ವ್ಯಾಪ್ತಿಯಲ್ಲಿ ಡೋಣಿ ನದಿ ಬರುವಂಥದ್ದು. ಈ 5 ತಾಲೂಕುಗಳಲ್ಲಿ ಸಹಿತ ಕಳೆದ ವರ್ಷ ಬಹಳಷ್ಟು ಪ್ರವಾಹ ಉಂಟಾಗಿತ್ತು, ಅಪಾರ ಹಾನಿ ಸಂಭವಿಸಿತ್ತು. ಅದು ಜೂನ್ ತಿಂಗಳಲ್ಲಿ ಸಹಿತ ಇಲ್ಲಿ ಮಳೆ ಹೆಚ್ಚಾಗಿ ಬಂದಿದ್ದರಿಂದಾಗಿ ಈ ಅವಾಂತರ ಸೃಷ್ಟಿಯಾಗಿತ್ತು. ಆದರೆ ಈ ಬಾರಿ ಜೂನ್ ತಿಂಗಳು ಮುಗಿತಾ ಬಂದರೂ ಸಹಿತ ಇನ್ನೂ ಮಳೆ ಆಗದೇ ಇರೋ ಕಾರಣದಾಗಿ ಮತ್ತೆ ಬರಗಾಲದ ಆತಂಕವನ್ನು ಈ ಭಾಗದ ಜನರು ಒಂದು ಆತಂಕವನ್ನು ಎದುರಿಸಿದ್ದಾರೆ. ಪ್ರತಿ ವರ್ಷ ಸಹಿತ ಡೋಣಿ ನದಿ ಬಂದಾಗ ಪ್ರವಾಹ ಬರುವಂಥ ಪರಿಸ್ಥಿತಿ ಇರ್ತಿತ್ತು. ಜೊತೆಗೆ ಇಲ್ಲಿ ಹೂಳು ತುಂಬಿದ್ರಿಂದಾಗಿ ನೀರು ಸುತ್ತಮುತ್ತ ಏನು ಹೊಲಗಳಿವೆ ಅಲ್ಲೆಲ್ಲ ಆವರಿಸ್ತಿತ್ತು. ಆದರೆ ಈ ಬಾರಿ ಅದು ಯಾವುದೋ ಲಕ್ಷಣಗಳನ್ನು ಕಾಣಿಸ್ತಾ ಇಲ್ಲ, ಮಳೆನೇ ಬರ್ತಾ ಇಲ್ಲ. ಹಾಗಾಗಿ ನೀರು ಸಿಗುತ್ತೋ ಇಲ್ಲೋ ಅನ್ನೋ ಈ ಬಾರಿ ಆತಂಕ ರೈತರಲ್ಲಿ ಇರುವಂಥದ್ದು. ಕಳೆದ ಬಾರಿಗೆ ಕಂಪೇರ್ ಮಾಡಿದರೆ ಈ ಬಾರಿ ಸಂಪೂರ್ಣವಾಗಿ ಜಿಲ್ಲೆಯಲ್ಲಿ ಮಳೆಯ ಪ್ರಮಾಣ ಬಹಳಷ್ಟು ಕಡಿಮೆ ಆಗಿರುವಂಥದ್ದು. ಹಾಗಾಗಿ ಜಿಲ್ಲೆಯಲ್ಲಿ ಬರಗಾಲದ ಆತಂಕ ಇರುವಂಥದ್ದು. ಈಗಾಗಲೇ ಜಿಲ್ಲಾಡಳಿತಕ್ಕೆ ಸಂಬಂಧಪಟ್ಟ ರೈತರಾಗಿರ್ಬೋದು ಮತ್ತು KDP ಸಭೆಯಲ್ಲಿ ಸಹಿತ ಒಂದು ಅಧಿಕಾರಿಗಳು ಜಿಲ್ಲಾಡಳಿತಕ್ಕೆ ಮಾಹಿತಿಯನ್ನು ನೀಡಿದ್ದಾರೆ. ಈ ಬಾರಿ ಏನಾದರೂ ಬರಗಾಲ ಉಂಟಾದರೆ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಸಚಿವ MB ಪಾಟೀಲ್ ಅವರು ಈಗಾಗಲೇ KDP ಸಭೆಯನ್ನು ತಗೊಂಡು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಆದರೂ ಸಹಿತ ಜಿಲ್ಲಾಡಳಿತ ಒಂದು ಆಶಾಭಾವನೆ ಹೊಂದಿರುವಂಥದ್ದು. ಮುಂದಿನ ತಿಂಗಳಲ್ಲಾದರೂ ಮಳೆ ಬರ್ಬೋದು ಅನ್ನೋ ಆಶಾಭಾವನೆಯನ್ನು ಜಿಲ್ಲಾಡಳಿತ ಹೊಂದ್ಕೊಂಡಿದೆ. ಆದರೆ ಮಳೆ ಬರುತ್ತೋ ಇಲ್ಲೋ ಅನ್ನೋ ಆತಂಕ ಈಗ ಜನರಲ್ಲಿ ಇರುವಂಥದ್ದು. ಯಾಕಂದರೆ ಈಗಾಗಲೇ ಏನು ತೊಗರಿ ಸೇರಿದಂತೆ ವಿವಿಧ ಬೆಳೆಗಳನ್ನು ಏನು ಆಲ್ರೆಡಿ ಬೆಳಿಬೇಕಾಗಿತ್ತು, ಆದರೆ ಬೆಳೆಯೋಕ್ಕೆ ಅವಕಾಶ ಸಿಕ್ಕಿಲ್ಲ. ಕಾರಣ ಅಷ್ಟೇ ಮಳೆ ಬಂದಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಮತ್ತೆ ಬರಗಾಲ ಬಿದ್ದರೆ ಹೇಗೆ ಅನ್ನೋ ಪರಿಸ್ಥಿತಿ ಈ ಭಾಗದ ಜನರಲ್ಲಿ ಆತಂಕ ಉಂಟಾಗಿರುವಂಥದ್ದು. ಗುರುರಾಜ್, ನ್ಯೂಸ್ 18 ಕನ್ನಡ, ವಿಜಯಪುರ. ಆಳ ಸಮುದ್ರ ಮೀನುಗಾರಿಕೆಯೇ ಪ್ರಾಮುಖ್ಯವಾಗಿರುವಂತಹ ಕರಾವಳಿಯಲ್ಲಿ ಮೊದಲ ಬಾರಿಗೆ ನದಿಯಲ್ಲಿ ಪಂಜರ ಮೀನುಗಾರಿಕೆಯ ವಿಧಾನ ಯಶಸ್ಸು ಕಂಡಿದೆ. ಮೀನುಗಾರರ ಮೊಗದಲ್ಲಿ ಇದೀಗ ಮಂದಹಾಸ ಮೂಡಿದೆ. ಆಂಧ್ರಪ್ರದೇಶ, ಕೇರಳ ರಾಜ್ಯಗಳಲ್ಲಿ ನದಿಯ ಪಂಜರ ಮೀನು ಕೃಷಿ ಇದೀಗ ರಾಜ್ಯದಲ್ಲಿ ಮೊದಲ ಬಾರಿಗೆ ಉಡುಪಿಯ ಪಡುತೊನ್ನೆ ಗ್ರಾಮದ ಸ್ವರ್ಣ ನದಿಯಲ್ಲಿ ಯಶಸ್ವಿಯಾಗಿ ನಡೆದಿದೆ. ರಾಜ್ಯದಲ್ಲೇ ಮೊದಲ ಬಾರಿಗೆ ನಡೆಸಿದಂತಹ ಈ ಕೃಷಿಯಿಂದ ಪರಿಶಿಷ್ಟ ಜಾತಿಯ 5 ಕುಟುಂಬ ಇದೇ ತಿಂಗಳಲ್ಲಿ ಲಕ್ಷಾಂತರ ರೂಪಾಯಿಯ ಲಾಭ ಗಳಿಸ್ತಾ ಇದೆ. ಸುಮಾರು 800 ರಿಂದ 900 ಪಂಜರಗಳನ್ನ ಅಳಿವೆಗಳಲ್ಲಿ ಮೀನು ಕೃಷಿಗಾಗಿ ಸ್ಥಾಪನೆ ಮಾಡಲಾಗಿದೆ. ಮೊದಲ ಬಾರಿಗೆ ಇಲ್ಲಿ ಪೊಂಪೆನೋ ಅನ್ನುವಂಥದ್ದು, ಇದರಲ್ಲಿ 2 ವೆರೈಟಿ ಇದೆ. ಒಂದು ಇಂಡಿಯನ್ ಪೊಂಪೆನೋ ಅಂತೇಳಿ ಮತ್ತು ಒಂದು ಸ್ನಬ್ ಪೊಂಪೆನೋ ಅಂತೇಳಿ. ಈ ಸಲ ನಾವಿಲ್ಲಿ ಮಾಡಿರೋದು ಇಂಡಿಯನ್ ಪೊಂಪೆನೋ. ಇದು ಮೊದಲ ಬಾರಿಗೆ ನಾವು ಕರ್ನಾಟಕದಲ್ಲಿ ಮಾಡ್ತಾ ಇರುವಂಥ ಒಂದು ಪ್ರಾತ್ಯಕ್ಷಿಕೆ. ಈ ಪ್ರಾತ್ಯಕ್ಷಿಕೆ ನವೆಂಬರ್ 7ರಿಂದ ಪ್ರಾರಂಭ ಆಯಿತು. ನಿಯರ್ಲಿ ಒಂದು 5-6 ತಿಂಗಳಾಗಿದೆ. ಇಲ್ಲಿ 2 ಒಂದು ಪಂಜರಗಳಲ್ಲಿ ನಾವು ಈ ಮೀನುಗಳನ್ನು ಸಾಕಿದ್ವಿ. ಈ ಮೀನುಗಳನ್ನು ಒಂದು ಪಂಜರದಲ್ಲಿ 2000 ನಾವು ದಾಸ್ತಾನು ಮಾಡಿದ್ವಿ. ಇವತ್ತು ಇದು ನಿಯರ್ಲಿ 500 ರಿಂದ 550 ಗ್ರಾಮ್ವರೆಗೂ ಬೆಳೆದಿದೆ. ಮತ್ತು ಇದು 250. ಇದಿಷ್ಟು ಇವರೆಗಿನ